ಹೇಳಬೇಕಂದ್ರೆ ಇಲ್ಲಿ ಯಾವ ಭಕ್ತರಿಗೆ ಕನ್ಫ್ಯೂಷನ್ ಸದ್ಯಕ್ಕಿಲ್ಲ ಸರ್. ಈ ನಿಮ್ಮ ಮೀಡಿಯಾದಿಂದ ಏನು ಕನ್ಫರ್ಮೇಷನ್ ಆಗೈತಲ್ಲ, ಈಗ ಇವತ್ತು ಇದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಜ್ಜಾರು. ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ ಒಂದು ಸಬ್ಜೆಕ್ಟ್ ಅಂದರೆ, ಈಗ ಬೆಂಗಳೂರಿಂದ ಒಂದು ಕಾಲ್ ಬರುತ್ತೆ IDGP ಅಂತ ಹೇಳಿ. ಬಂದ ತಕ್ಷಣ ಅದೇ ಮುಂದೆ ಹಾಫ್ ಆ್ಯನ್ ಅವರಲ್ಲಿ ಇಲ್ಲಿಂದ ಒಂದು ಹೈವೇ ಪೆಟ್ರೋಲ್ ಗಾಡಿ ಬಂದು ಅಜ್ಜವ್ರಿಗೆ ಹಿಂಗೆ ಅಲ್ಲಿಂದ ಕಾಲ್ ಬರತೈತಿ, ನೀನು ಅವ್ರಿಗೆ ರೆಸ್ಪಾಂಡ್ ಮಾಡು, ಅವ್ರಿಗೆ ಏನಾದರೂ ಆನ್ಸರ್ ಮಾಡು ಅಂದ ತಕ್ಷಣ ಯಾರಾದರೂ ಹೆದರ್ತಾರೆ ಸರ್. ಇವನ್ ಮೀಡಿಯಾದವರಾದ್ರೂ ಹೆದರ್ತಾರೆ. ಸೊ ಅದಕ್ಕೋಸ್ಕರ ಏನಾಗಿದೆ, ಅಜ್ಜವರು ಭಾಳ ಹೆದರಿ ಯಾವ ಭಕ್ತರಿಗೆ ಹೇಳಿಲ್ಲ, ಏನಿಲ್ಲ. ಭಕ್ತರ ಅಜ್ಜವ್ರಿಗೆ ಹೆಂಗಿದೆ ಅಂದರೆ 20-30 ವರ್ಷದಿಂದ ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ನಡ್ಕೊಂಡು ಬರ್ತಾಯಿದ್ವಿ ಇಲ್ಲಿ ಮಠಕ್ಕೆ, ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇಮಿಡಿಯೇಟ್ ಬಂದು ಹೈವೇ ಪೆಟ್ರೋಲ್ ಗಾಡಿ ಬಂದು ಅವ್ರಿಗೆ ಹಿಂಗೆ ಹೇಳಂತಲೇ ಅವ್ರಿಗೆ ಅವಾಜ್ ಶಬ್ದಗಳಿಂದನೂ ಮಾತಾಡಿದ ತಕ್ಷಣ ಅಜ್ಜವ್ರು ಹೆದರಿದ್ದಾರೆ, ಯಾರಿಗೂ ಹೇಳಿಲ್ಲ. ಆಮೇಲೆ ಜೀವ ಬೆದರಿಕೆ ಐತಂತೂ ಹೇಳಿದ್ರು. ಜೀವ ಬೆದರಿಕೆ ಐತಂತೂ ಅಜ್ಜವ್ರಿಗೆ ಭಾಳ ಜೀವ ಬೆದರಿಕೆ ಹಾಕ್ಯಾರ್ರಿ. ಹಾಕಿದ ತಕ್ಷಣ ಅಜ್ಜವರು ಎಲ್ಲ ಭಕ್ತರ ಕಡೆ, ಇಲ್ಲಿ ಭಕ್ತರು ಅವ್ರನ್ನ ಯಾರೂ ಕ್ವಶನ್ ಮಾಡೋಂಗಿಲ್ಲ. ಭಕ್ತರಿಗೆ ಹೇಳಂತಲೇ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಅಜ್ಜವ್ರಿಗೆ ಏನೋ ಒಂದು ಕೆಲಸ ಇರಬೇಕಂತ ನಾವು ದುಡ್ಡು ಕೊಟ್ಟಿದ್ದೀವಿ. ಅಜ್ಜವ್ರು ಹೋಗಿ ಅಲ್ಲಿ ಮುಟ್ಟಿಸಿದ್ದಾರೆ. ತದನಂತರ ಮತ್ತು ಅದೇ ರೀತಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾನೆ ರೀ. ಪ್ರಕಾಶ್ ಮುದೋಳ್ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಅಜ್ಜವ್ರು ಇಮಿಡಿಯೇಟ್ ಅವ್ರು ಹೋಗಿ ನಮ್ಮ SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದೆ ಪ್ರೊಸೆಸ್ ಆಗಿದೆ. ಏನು ಅಪರಾಧಿ ಇದಾನಲ್ಲ ಅವ್ನು ಕಠಿಣ ಶಿಕ್ಷೆ ಆಗಬೇಕು. ಇಂಥ ಒಂದು ಸದ್ಭಕ್ತ ಮಠದಲ್ಲಿ ಇಂಥ ಒಂದು ಅನ್ಯಾಯ ನಡೆದಿದೆ. ಅದಕ್ಕೋಸ್ಕರ ಅವಂಗೊಂದು ಕಠಿಣವಾದ ಶಿಕ್ಷೆ ಆಗಬೇಕು. ಅಜ್ಜವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು. ಸ್ವಾಮೀಜಿಯವ್ರ ಬಗ್ಗೆ ಅವ್ರ ಸ್ವಾಮೀಜಿಯವ್ರು ಎಷ್ಟು ಸೌಮ್ಯ ಮುಗ್ಧತೆ ಅನ್ನೋದನ್ನೆಲ್ಲ ಇಲ್ಲಿ ಬಂದು ಸ್ಟಡಿ ಮಾಡ್ಕೊಂಡು ಹಿಂಗೆ ಮಾಡ್ಯಾರ ಅನ್ಸುತ್ತೆ. ಹೌದು. ಅವ್ನು ಏನೋ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಸ್ಟಡಿ ಮಾಡಿ ಇದನ್ನು ಆ್ಯಕ್ಷನ್ ಮಾಡಿದ್ದಾರೆ ಸರ್ ಅವರು. ಈ ಭಕ್ತರೆಲ್ಲ ಹೆಂಗೆ ಹಣ ಕೊಡಿಸ್ಕೊಟ್ರು ಸರ್? ಯಾಕಂತ ಇಲ್ಲ, ಸಹಜವಾಗಿ ರಾತ್ರಿನ ಇಷ್ಟೆಲ್ಲ ರೆಡಿ ಮಾಡೋದಂದ್ರೆ ಅಷ್ಟು ಸರಳ ಅಲ್ಲ. ಇಲ್ಲ ಸರ್, ನಾವು ಇಲ್ಲೇ ಅಜ್ಜವ್ರಿಗೆ ಒಂದೇದು ಆರಾಮಿಲ್ಲ. ಆಮೇಲೆ ಅಜ್ಜವ್ರಿಗೆ ಏನೋ ಒಂದು ಕೆಲಸ ಇರ್ಬೋದು ಅಂಥೇಳಿ ನಾವು ಏನೋ ಮಾಡಿದ್ರು ಅವ್ರು ಮಠಕ್ಕೆ ಮಾಡ್ತಾರೆ, ಒಳ್ಳೆ ಭಕ್ತರಿಗೆ ಮಾಡ್ತಾರೆ. ಸೊ ಅದೊಂದು ಏನೋ ಒಂದು ಡೆವಲಪ್ಮೆಂಟ್ ಇರಬೇಕು, ಏನೋ ಇರಬೇಕಂತೇಳಿ ಅಜ್ಜವ್ರಿಗೆ ಎಲ್ಲರೂ ನಾವು ಭಕ್ತರು ಕೂಡಿಸ್ಕೊಟ್ಟಿದ್ದೀವಿ. ಅಜ್ಜಾರು ಹೋಗಿ ಅಲ್ಲಿ ಹಿಂಗಾಗಿದೆ. ಆಮೇಲೆ ಇದೆಲ್ಲ ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಹಿಂಗೆ ಎಲ್ಲ ಸರ್, ಎಲ್ಲ ರೀತಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಹಿಂಗೆಲ್ಲ ಭಕ್ತರು ಕೂಡಿಸ್ಕೊಟ್ಟಿವು. ಟೋಟಲಾಗಿ ಹೋಗಿ ಅವ್ರಿಗೆ ಮುಟ್ಟಿಸಿದ್ದಾರೆ. ಮತ್ತು ಪದೇ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ಅದು ಇಕ್ಕಟ್ಟು ಅಜ್ಜಾರಿಗೆ ಗೊತ್ತಾಗಿ ಅದು ಆಗಲಾರ್ದಕ್ಕೆ ಅಜ್ಜಾರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಇದಕ್ಕೆ ಸೀರಿಯಸ್ ಆಗಿ ಆ್ಯಕ್ಷನ್ ಆಗಬೇಕು ಸರ್. ಆ್ಯಕ್ಷನ್ ಆಗಿ ಅಪರಾಧಿಗೆ ಶಿಕ್ಷೆ ಆಗಬೇಕು ಸರ್, ಅಷ್ಟೇ. JDS ಅಭ್ಯರ್ಥಿ ಇದ್ದಂಥವ ಇಂಥ ಕೆಲಸ ಮಾಡ್ತಾನಂದ್ರೆ ಇಂಥವ್ರು ಆರಿಸಿ ಬಂದ್ರೆ ಏನು ಜನರಿಗೆ ಇದು ಮಾಡ್ತಾರೆ? ಇನ್ನು ಜನರಿಗೆ ಏನು ಮಾಡ್ತಾರೆ ಸರ್, ಎಲ್ಲರಿಗೆ ಟೊಪಿಗೆ ಹಾಕೋತ ಹೋಗ್ತಾರೆ ಸರ್, ಅಷ್ಟೇ. ಮತ್ತೇನೈತಿ? ಆಮೇಲೆ ಭ್ರಷ್ಟ ವ್ಯಕ್ತಿ ನಾವು